ನಮಸ್ಕಾರ. ಎಲ್ಲರಿಗೂ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾವು ಲಲಿತಾ ಭಜನಾ ಮಂಡಳಿಯ ಸದಸ್ಯರು. ಇತ್ತೀಚೆಗೆ ತಾನೇ ಶಿವರಾತ್ರಿಯನ್ನು ಆಚರಿಸಿದ್ದೇವೆ. ಈ ಹಿನ್ನೆಲೆಯಲ್ಲಿ ಶಿವನನ್ನು ಸ್ತುತಿಸುತ್ತಾ ಶಿವಭಕ್ತೆಯಾದ ಅಕ್ಕ ಮಹಾದೇವಿಯ ವಚನಗಳನ್ನೂ ಹೇಳುತ್ತಾ ಸಮನ್ವಯ ಮಾಡುವಂತಹ ಒಂದು ಪುಟ್ಟ ಪ್ರಯತ್ನ ಇಂದಿನ ಕಾರ್ಯಕ್ರಮ. ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ಶಿವನು ಭಕ್ತಿಪ್ರಿಯನು. ಪರಶಿವನೇ ಭಸ್ಮವನ್ನು ಬಳಿದುಕೊಂಡು ಹುಲಿಯ ಚರ್ಮವನ್ನು ಉಟ್ಟು ಸ್ಮಶಾನದಲ್ಲಿರುವ ಆದರೆ ಅಮೋಘ ಶಕ್ತಿ ಸಂಪನ್ನನು. ಶಿವನು ಸರಳತೆಗೆ, ಪ್ರಾಮಾಣಿಕತೆಗೆ, ನಿಷ್ಕಲ್ಮಶ ಭಕ್ತಿಗೆ ಸುಲಭವಾಗಿ ಒಲಿಯುತ್ತಾನೆ. ಶಿವರಾತ್ರಿಯನ್ನು ಪ್ರತಿ ವರ್ಷ ಶಿಶಿರ ಋತುವಿನ ಮಾಘ ಮಾಸದ ಬಹುಳ ಚತುರ್ದಶಿಯಂದು ಆಚರಿಸಲಾಗುತ್ತದೆ. ಶಿವರಾತ್ರಿಯ ಬಗ್ಗೆ ಒಂದು ಕಥೆ ಇದೆ. ಒಂದು ಸಲ ಬ್ರಹ್ಮ ಹಾಗೂ ವಿಷ್ಣು ಇಬ್ಬರಲ್ಲಿ ನಾನು ಶ್ರೇಷ್ಠನು ಎಂದು ವಾಗ್ವಾದ ಪ್ರಾರಂಭವಾಗುತ್ತದೆ. ದೇವತೆಗಳು ಸಮಾಧಾನ ಪಡಿಸಲು ಪ್ರಯತ್ನಿಸಿದರೂ ಸಫಲರಾಗದೆ ಶಿವನ ಬಳಿ ಬಂದು ಬೇಡಿಕೊಳ್ಳುತ್ತಾರೆ. ಆಗ ಶಿವನು ಬ್ರಹ್ಮ ಹಾಗೂ ವಿಷ್ಣುವಿನ ಮಧ್ಯದಲ್ಲಿ ಒಂದು ಅಗ್ನಿಕುಂಭದ ರೂಪದಲ್ಲಿ ಬಂದು ನಿಂತು ತನ್ನ ಆದಿ ಅಥವಾ ಅಂತ್ಯವನ್ನು ಯಾರು ಮುಟ್ಟುತ್ತಾರೋ ಅವರೇ ಶ್ರೇಷ್ಠರು ಎಂದು ಹೇಳುತ್ತಾನೆ. ಬ್ರಹ್ಮನು ಹಂಸವಾಹನವನ್ನೇರಿ ಮೇಲ್ಮುಖವಾಗಿ ಹೊರಡುತ್ತಾನೆ. ವಿಷ್ಣುವು ಕೆಳಮುಖವಾಗಿ ಹೊರಡುತ್ತಾನೆ. ಇಬ್ಬರೂ ಎಷ್ಟೇ ದೂರ ಸಾಗಿದರೂ ಆದಿಯನ್ನಾಗಲಿ ಅಂತ್ಯವನ್ನಾಗಲಿ ತಿಳಿಯಲಾರದವರಾಗುತ್ತಾರೆ. ಮೇಲಿನಿಂದ ಒಂದು ಕೇದಗೆ ಪುಷ್ಪವೊಂದು ಬೀಳುತ್ತಿರುವುದನ್ನು ಕಂಡ ಬ್ರಹ್ಮನು ಎಲ್ಲಿಂದ ಬರುತ್ತಿರುವೆ ಎಂದು ಕೇಳಿದಾಗ ನಾನು ಈ ಅಗ್ನಿಕುಂಭದ ಶಿರದಿಂದ ಬೀಳುತ್ತಿದ್ದೇನೆ ಎನ್ನುತ್ತದೆ. ಬ್ರಹ್ಮನು ಶಿವನ ಬಳಿ ಬಂದು ತಾನು ಈ ಅಗ್ನಿಕುಂಭದ ಶಿರವನ್ನು ನೋಡಿದೆ, ಅಲ್ಲಿಂದಲೇ ಈ ಪುಷ್ಪವನ್ನು ತಂದಿದ್ದೇನೆ ಎನ್ನುತ್ತಾನೆ. ಬ್ರಹ್ಮನು ಸುಳ್ಳು ಹೇಳಿದ್ದರಿಂದಾಗಿ ಭೂಲೋಕದಲ್ಲಿ ನಿನಗೆ ಯಾರೂ ಪೂಜಿಸದೇ ಇರಲಿ ಎಂದು ಶಾಪ ಕೊಡುತ್ತಾನೆ. ಹೀಗೆ ಲಿಂಗರೂಪದಲ್ಲಿ ಶಿವನು ಬಂದ ದಿನವೇ ಶಿವರಾತ್ರಿ ಎಂದು ಆಚರಿಸುತ್ತೇವೆ. ಶಿವನು ಅಭಿಷೇಕ ಪ್ರಿಯನು. ಹೀಗಾಗಿ ಶಿವಲಿಂಗದ ತಲೆಯ ಮೇಲೆ ಸದಾ ನೀರು ಬೀಳುವಂತೆ ಧಾರಾಪಾತ್ರೆಯನ್ನು ನೇತು ಹಾಕಿರುತ್ತಾರೆ. ರಾತ್ರಿಯಲ್ಲಿ ಶಿವನಿಗೆ 4 ಜಾವದಲ್ಲೂ ಅಭಿಷೇಕ ಪೂಜೆಗಳನ್ನು ಮಾಡಿ ಜಾಗರಣೆಯನ್ನು ಮಾಡಿ ಶಿವನ ಕೃಪೆಗೆ ಪಾತ್ರರಾಗಬಹುದು. ರಾತ್ರಿ ಎಂದರೆ ಕತ್ತಲೆ, ಅಜ್ಞಾನ. ಈ ಅಜ್ಞಾನವನ್ನು ಕಳೆದು ಜ್ಞಾನದ ಬೆಳಕನ್ನು ಹರಿಸುವವನು ಪರಮೇಶ್ವರ. ಹೀಗಾಗಿ ಇಡೀ ರಾತ್ರಿ ಶಿವನಾಮ ಸ್ಮರಣೆ, ಭಜನೆ, ಹಾಡು, ಪೂಜೆ, ಅಭಿಷೇಕಗಳಿಂದ ತಮ್ಮ ತಮ್ಮ ಭಕ್ತಿಯನ್ನು ಸಮರ್ಪಿಸುತ್ತಾರೆ. ಜ್ಯೋತಿರ್ಲಿಂಗ ಎಂದರೆ ಕಾಂತಿಯಿಂದ ಪ್ರಕಾಶದಿಂದ ಕೂಡಿದ ಲಿಂಗರೂಪಿ ಶಿವ, ಸರ್ವಶಕ್ತ ಪರಮಾತ್ಮನ ಪ್ರಕಾಶಮಾನ ಚಿಹ್ನೆ. ಗುಜರಾತ್ನ ಸೌರಾಷ್ಟ್ರದಲ್ಲಿರುವ ಸೋಮನಾಥೇಶ್ವರ, ಆಂಧ್ರ ಪ್ರದೇಶದ ಶ್ರೀಶೈಲಂನಲ್ಲಿರುವ ಮಲ್ಲಿಕಾರ್ಜುನ, ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿರುವ ಮಹಾಕಾಳೇಶ್ವರ, ಮಧ್ಯಪ್ರದೇಶದ ಶಿವಪುರಿಯಲ್ಲಿರುವ ಓಂಕಾರೇಶ್ವರ, ಗುಜರಾತಿನ ನಾಗೇಶ್ವರ, ಉತ್ತರಾಖಂಡದ ಕೇದಾರನಾಥದಲ್ಲಿರುವ ಕೇದಾರೇಶ್ವರ, ಮಹಾರಾಷ್ಟ್ರದ ನಾಸಿಕ್ನಲ್ಲಿರುವ ತ್ರ್ಯಂಬಕೇಶ್ವರ, ತಮಿಳುನಾಡಿನ ರಾಮೇಶ್ವರಂನಲ್ಲಿರುವ ರಾಮೇಶ್ವರ, ಮಹಾರಾಷ್ಟ್ರದ ಡಾಕಿನಿ ಎಂಬಲ್ಲಿರುವ ಭೀಮಾಶಂಕರ, ಉತ್ತರ ಪ್ರದೇಶದ ವಾರಣಾಸಿಯಲ್ಲಿರುವ ಕಾಶಿ ವಿಶ್ವನಾಥ, ಮಹಾರಾಷ್ಟ್ರದ ದೇವಗಿರಿ ಬಳಿಯ ವೆರುಲ್ ಎಂಬ ಸಣ್ಣ ಹಳ್ಳಿಯಲ್ಲಿ ನೆಲೆಸಿರುವ ಕೃಷ್ಣೇಶ್ವರ, ಮಹಾರಾಷ್ಟ್ರದ ಪೆರಳಿಯಲ್ಲಿರುವ ಶ್ರೀ ವೈದ್ಯನಾಥ. ಹೀಗೆ ಈ 12 ಶಿವ ದೇವಾಲಯಗಳು ಪ್ರಸಿದ್ಧವಾಗಿವೆ. ಜ್ಯೋತಿರ್ಮಯಂ ಚಂದ್ರಕಲಾವತಂಸಂ ಭಕ್ತಿ ಪ್ರದಾನಾಯ ಕೃತಾವತಾರಂ ತಂ ಸೋಮನಾಥಂ ಶರಣಂ ಪ್ರಪದ್ಯೆ. ಶ್ರೀಶೈಲ ಶೃಂಗೇ ವಿವಿಧ ಪ್ರಸಂಗೇ ಶೇಷಾದ್ರಿ ಶೃಂಗೇಪಿ ಸದಾ ವಸಂತಂ ತಮರ್ಜುನಂ ಮಲ್ಲಿಕ ಪೂರ್ವಮೇನಂ ನಮಾಮಿ ಸಂಸಾರ ಸಮುದ್ರ ಸೇತುಂ ಆವಂತಿಕಾಯಾಂ ವಿಹಿತಾವತಾರಂ ಮುಕ್ತಿ ಪ್ರದಾನಾಯ ಚ ಸಜ್ಜನಾನಾಂ ಅಕಾಲ ಮೃತ್ಯೋ ಪರಿರಕ್ಷಣಾರ್ಥಂ ವಂದೇ ಮಹಾಕಾಲ ಮಹಂ ಸುರೇಶಂ. ಕಾವೇರಿಕಾ ನರ್ಮದಯೋ ಪವಿತ್ರೇ ಸಮಾಗಮೇ ಸಜ್ಜನ ತಾರಣಾಯ ಸದೈವ ಮಾಂಧಾತ್ರಿಪುರೇವ
कालिकाभिधाने सदाशिवं तं गिरिजासमेतं सुरासुराराधितपादपद्मं श्रीवैद्यनाथं सततं नमामि। आमर्दसंज्ञे नगरे च रम्ये विभूषिताङ्गं विविधैश्च भोगैः सद्भक्तिमुक्तिप्रदमीशमेकं श्रीनागनाथं शरणं प्रपद्ये। सानन्दमानन्दमने वसन्तम् आनन्दकन्दं हरपापवृन्दं वारणासीनाथमनाथनाथं श्रीविश्वनाथं शरणं प्रपद्ये। योडाकिनीशाकिनीका समाजे निषेव्यमाणः पिशिताशनैश्च सदैव भीमादिपदप्रसिद्धं तं शङ्करं भक्तहितं नमामि। श्रीताम्रपर्णे जलराशियोगे निबध्य सेतुं निशिबिल्वपत्रैः श्रीरामचन्द्रेण समर्जितं तं रामेश्वराख्यं सततं नमामि। सह्याद्रिशीर्षे विमले वसन्तं गोदावरीतीरपवित्रदेशे यद्दर्शनात् पातकमाशुनाशं प्रयाति तं त्र्यम्बकमीशमीडे। हिमाद्रिपार्श्वेऽपि तटे रमन्तं सम्पूज्यमानं सततं मुनीन्द्रैः सुरासुरैर्यक्षमहोरगाद्यैः केदारसंज्ञं शिवमीशमीडे। येलापुरी रम्यशिवालयेऽस्मिन् समुल्लसन्तं त्रिजगद्वरेण्यं वन्दे महोदारतरस्वभावं सदाशिवं तं धिषणेश्वराख्यम्। एतानि लिङ्गानि सदैव मर्त्याः प्रातः पठन्तो मनमानसाश्च ते पुत्रपौत्रैश्च धनैरुदारैः सत्कीर्तिभाजः सुखिनो भवन्ति। ज्योतिर्मयद्वादशलिङ्गकानां शिवात्मनां प्रोक्तमिदं क्रमेण स्तोत्रं पठित्वा मनुजो विभक्त्या फलं तदालोक्य निजं भजे च। ಕಾಲಭೈರವನು ಶಿವನ ಅಂಶಜ. ದೊಡ್ಡದಾದ ಕಣ್ಣುಗಳು, ನೀಳವಾದ ಕೂದಲು, ಹುಲಿಯಂತೆ ಇರುವ ಕೋರೆ ಹಲ್ಲುಗಳು, ಕೊರಳನ್ನು ಸುತ್ತಿದ ಸರ್ಪ, ಕತ್ತಿನಲ್ಲಿ ತಲೆಬುರುಡೆಗಳ ಹಾರ, ಕೈಯಲ್ಲಿ ತ್ರಿಶೂಲ ಹಾಗೂ ಢಮರುಗವನ್ನು ಹಿಡಿದ ಭೈರವನ ರೂಪ ಅತಿ ಭಯಂಕರ. ದುಷ್ಟರನ್ನು ನಿರ್ಮೂಲ ಮಾಡಿ ಒಳ್ಳೆಯವರನ್ನು ರಕ್ಷಿಸುವ ಕಾರ್ಯ ನಿರತನಿವ. ಅಲ್ಲದೆ ಕಾಲವನ್ನು ನಿಯಂತ್ರಿಸುವವನು. ಇವನನ್ನು ಪೂಜಿಸುವುದರಿಂದ ಶಿವನು ಸಂತುಷ್ಟನಾಗಿ ಎಲ್ಲ ರೀತಿಯ ಸಂಪತ್ತನ್ನು ಕೊಟ್ಟು ಅನುಗ್ರಹಿಸುತ್ತಾನೆ. व्यालयज्ञसूत्रमिन्दुशेखरं कृपाकरं नारदादियोगिवृन्दवन्दितं दिगम्बरं काशिकापुराधिनाथ कालभैरवं भजे। काशिकापुराधिनाथ कालभैरवं भजे। भानुकोटिभास्वरं भवाब्धितारकं पदं नीलकण्ठमीप्सितार्थदायकं त्रिलोचनं कालकालमम्बुजाक्षमक्षशूलमक्षरं काशिकापुराधिनाथ कालभैरवं भजे। काशिकापुराधिनाथ कालभैरवं भजे।
शूलटङ्कपाशदण्डपाणिमादिकारणम् श्यामकायमादिदेवमक्षरं निरामयम् भीमविक्रमं प्रभुं विचित्रताण्डवप्रियम् काशिकापुराधिनाथ कालभैरवं भजे काशिकापुराधिनाथ कालभैरवं भजे भुक्तिमुक्तिदायकं प्रशस्तचारुविग्रहम् भक्तवत्सलं स्थिरं समस्तलोकविग्रहम् निष्पणन्मनोज्ञहेम किङ्किणीलसत्कटिम् काशिकापुराधिनाथ कालभैरवं भजे काशिकापुराधिनाथ कालभैरवं भजे धर्मसेतुपालकं त्वधर्ममार्गनाशकं कर्मपाशमोचकं सुशर्मदायकं विभुम् स्वर्णवर्णकेशपाशशोभिताङ्गनिर्मलम् काशिकापुराधिनाथ कालभैरवं भजे काशिकापुराधिनाथ कालभैरवं भजे रत्नपादुकाप्रभाभिरामपादयुग्मकम् नित्यमद्वितीयमिष्टदैवतं निरञ्जनम् मृत्युदर्पनाशनं करालदंष्ट्रभूषणम् काशिकापुराधिनाथ कालभैरवं भजे काशिकापुराधिनाथ कालभैरवं भजे अट्टहासभिन्नपद्मजाण्डकोशसन्ततिम् दृष्टिपातनष्टपापजालमुग्रशासनम् अष्टसिद्धिदायकं कपालमालिकाधरम् काशिकापुराधिनाथ कालभैरवं भजे काशिकापुराधिनाथ कालभैरवं भजे भूतसङ्गनायकं विशालकीर्तिदायकं काशिवासि लोकपुण्यपापशोधकं विभुम् नीतिमार्गकोविदं पुरातनं जगत्पतिम् काशिकापुराधिनाथ कालभैरवं भजे काशिकापुराधिनाथ कालभैरवं भजे कालभैरवाष्टकं पठन्ति ये मनोहरम् ज्ञानमुक्तिसाधकं विचित्रपुण्यवर्धनम् शोकमोहलोभदैन्यकोपतापनाशनम् ते प्रयान्ति कालभैरवाङ्घ्रिसन्निधिं ध्रुवम् ते प्रयान्ति कालभैरवाङ्घ्रिसन्निधिं ध्रुवम् काशिकापुराधिनाथ कालभैरवं भजे काशिका ಪ್ರತಿ ವರ್ಷ ಮಾರ್ಚ್ 8ನೇ ತಾರೀಕು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸುತ್ತೇವೆ. ಭಾರತದ ನೈಟಿಂಗೇಲ್ ಎಂದು ಕರೆಯುವ ಶ್ರೀಮತಿ ಸರೋಜಿನಿ ನಾಯ್ಡು ಅವರ ಜನ್ಮದಿನವಾದ ಫೆಬ್ರವರಿ 13ರಂದು ರಾಷ್ಟ್ರೀಯ ಮಹಿಳಾ ದಿನವಾಗಿ ಆಚರಿಸಲಾಗುತ್ತದೆ. ಮಹಿಳೆಯರ ಸುರಕ್ಷತೆ, ಹಕ್ಕುಗಳಿಗಾಗಿ ಸರ್ವತೋಮುಖ ಸಾಧನೆಗಳನ್ನು ಗುರುತಿಸಿ ಗೌರವಿಸುವ ಸಲುವಾಗಿ, ಲಿಂಗ ಅಸಮಾನತೆ ಹಾಗೂ ಸವಾಲುಗಳ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಈ ದಿನವು ವೇದಿಕೆಯಾಗಿದೆ. ಭಾರತದಲ್ಲಿ ಮಹಿಳೆಯರು ಎದುರಿಸುತ್ತಿರುವ ಹಲವಾರು ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಅಲ್ಲದೆ ಮಹಿಳೆಯರ ಆರ್ಥಿಕವಾಗಿ ಮಾನಸಿಕವಾಗಿ ಸಬಲರಾಗಬೇಕೆಂದು ಸರ್ಕಾರವು ಕೂಡ ಅನೇಕ ಕ್ರಮಗಳನ್ನು ಕೈಗೊಳ್ಳುತ್ತದೆ. ಈ ವರ್ಷ ಸರೋಜಿನಿ ನಾಯ್ಡುರವರ 145ನೇ ಜನ್ಮ ವಾರ್ಷಿಕೋತ್ಸವದ ಅಂಗವಾಗಿ ಆಚರಿಸಲಾಗಿದೆ. ಶಿಕ್ಷಣ, ಆರೋಗ್ಯ, ಕಲೆ, ಸಾಹಿತ್ಯ, ಕರಕುಶಲ ಕಲೆ ಮುಂತಾದ ಕ್ಷೇತ್ರಗಳಲ್ಲಿ ಮಹಿಳೆ ತನ್ನ ಛಾಪನ್ನು ಮೂಡಿಸಲು ಈ ದಿನಾಚರಣೆಗಳು ಸಹಾಯಕವಾಗಿವೆ. ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂದಯ್ಯ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂದಯ್ಯ, ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೊರೆತೆರೆಗಳಿಗಂಜಿದೊಡೆ ಎಂದಯ್ಯ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂದಯ್ಯ, ಸಂತೆಯಲ್ಲಿ ಸಣ್ಣದೊಂದು ಮನೆಯ ಮಾಡಿ ಸಂತೆಯಲ್ಲಿ ಸಣ್ಣದೊಂದು ಮನೆಯ ಮಾಡಿ
ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ. ಓ ಚೆನ್ನ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಕೇಳಯ್ಯ ಕೇಳಯ್ಯ. ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದೊಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಸಮಾಧಾನಿಯಾಗಿರಬೇಕು. ಸಮಾಧಾನಿಯಾಗಿ 12ನೇ ಶತಮಾನದಲ್ಲಿ ಜನಿಸಿದ ಮಹಾನ್ ಶಿವಭಕ್ತೆ ಅಕ್ಕ ಮಹಾದೇವಿಯು ಆರಂಭಿಕ ಮಹಿಳಾ ಕವಿಗಳಲ್ಲಿ ಒಬ್ಬರು. ವೀರಶೈವ ಭಕ್ತಿ ಚಳುವಳಿಯಲ್ಲಿ ಪ್ರಮುಖ ವ್ಯಕ್ತಿಯಾಗಿ ಸುಮಾರು 430 ವಚನಗಳನ್ನು ಕನ್ನಡದಲ್ಲಿ ರಚಿಸಿದ್ದಾರೆ. ಕರ್ನಾಟಕದ ಉಡುತಡಿ ಎಂಬ ಗ್ರಾಮದಲ್ಲಿ ಜನಿಸಿದ್ದು ಆಧ್ಯಾತ್ಮಿಕ ವಾತಾವರಣದಲ್ಲಿ ಬೆಳೆದರು. ಜ್ಞಾನವನ್ನೇ ಗುರಿಯಾಗಿಸಿಕೊಂಡು ತ್ಯಾಗ ಜೀವನವನ್ನು ನಡೆಸಿ ಲೌಕಿಕ ವಿಷಯ ಭೋಗಗಳಿಂದ ದೂರವಾಗಿದ್ದು ಮಲ್ಲಿಕಾರ್ಜುನನೇ ತನ್ನ ಜೀವನ ಸಂಗಾತಿ ಎಂದು ಸ್ವೀಕರಿಸಿದ್ದ ಮಹಾನ್ ಚೇತನ ಅಕ್ಕಮಹಾದೇವಿ. ಬಸವಣ್ಣನ ಅನುಭವ ಮಂಟಪದಲ್ಲಿ ಸಾಮಾಜಿಕ ಅಭಿವೃದ್ಧಿ, ಶಿವಭಕ್ತಿಯ ಬಗ್ಗೆ ಮುಕ್ತ ಚರ್ಚೆಯಲ್ಲಿ ಪಾಲ್ಗೊಂಡು ಮಹಿಳೆಯಲ್ಲಿ ಆತ್ಮವಿಶ್ವಾಸ ತುಂಬುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಈ ದಿನ ಅವರನ್ನು ಸ್ಮರಿಸಿಕೊಂಡು ನಮ್ಮ ಭಕ್ತಿ ಗೌರವವನ್ನು ಅವರ ವಚನಗಳನ್ನು ಹೇಳುವ ಮೂಲಕ ಸಲ್ಲಿಸೋಣ. ಬೇಡುವಂತೆ ಮಾಡಯ್ಯ ಮನೆ ಮನೆ ತಪ್ಪದಂತೆ, ಬೇಡುವಂತೆ ಮಾಡಯ್ಯ ಬೇಡಿದೊಡೆ ಅನ್ನವನ್ನು ಇಕ್ಕದಂತೆ ಮಾಡಯ್ಯ, ಬೇಡಿದೊಡೆ ಅನ್ನವನ್ನು ಇಕ್ಕದಂತೆ ಮಾಡಯ್ಯ, ಇಕ್ಕಿದೊಡೆ ನೆಲಕ್ಕೆ ಬೀಳುವಂತೆ ಮಾಡಯ್ಯ, ಇಕ್ಕಿದೊಡೆ ನೆಲಕ್ಕೆ ಬೀಳುವಂತೆ ಮಾಡಯ್ಯ, ನೆಲಕ್ಕೆ ಬಿದ್ದೊಡೆ ನಾನೆತ್ತಿಕೊಂಬುವ ಮುನ್ನ, ನೆಲಕ್ಕೆ ಬಿದ್ದೊಡೆ ನಾನೆತ್ತಿಕೊಂಬುವ ಮುನ್ನ, ಶುನಿ ಕಚ್ಚಿಕೊಂಡು ಹೋಗುವಂತೆ ಮಾಡಯ್ಯ, ಶುನಿ ಕಚ್ಚಿಕೊಂಡು ಹೋಗುವಂತೆ ಮಾಡಯ್ಯ. ಚನ್ನಮಲ್ಲಿಕಾರ್ಜುನ 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 ಅಕ್ಕನ ವಚನಗಳಲ್ಲಿ ಅವಳ ಆಳವಾದ ಶಿವಭಕ್ತಿಯನ್ನು ಕಾಣಬಹುದು. ಆಗಿನ ಅಂದರೆ 12ನೇ ಶತಮಾನದ ಜನರಲ್ಲಿದ್ದ ಮೂಢನಂಬಿಕೆಗಳನ್ನು ತೆಗೆದುಹಾಕಿ ಭಕ್ತಿಯನ್ನು ಅವರ ಹೃದಯದಲ್ಲಿ ಚಿಗುರುವಂತೆ ಮಾಡಲು ಅತ್ಯಂತ ಸಹಕಾರಿಯಾಗಿದೆ. ಇಷ್ಟೇ ಅಲ್ಲದೆ ಜನರ ಓರೆಕೋರೆಗಳನ್ನು ತಿದ್ದಿ ಸರಿದಾರಿಯಲ್ಲಿ ನಡೆಯುವಂತೆ ಮಾಡುವಲ್ಲಿ ವಚನಗಳು ಸಹಾಯಕವಾದುವು. ವಚನಗಳ ವಿಶೇಷತೆ ಏನೆಂದರೆ ಆಡುಭಾಷೆಯಾದ ಕನ್ನಡದಲ್ಲಿರುವುದು, ಜೊತೆಗೆ 6, 8, 10 ಸಾಲುಗಳಲ್ಲಿ ಹೇಳಬೇಕಾದ ವಿಷಯಗಳನ್ನು ಅಡಕ ಮಾಡುವುದು, ಇವನ್ನು ರಾಗವಾಗಿ ಹಾಡಲು ಅನುವಾಗುವಂತೆ ಇರುವುದು. ಹೀಗಾಗಿ ಅಂದಿನಿಂದ ಇಂದಿಗೂ ವಚನಗಳು ಪ್ರಸ್ತುತವಾಗಿದೆ. ನಮಗಾಯಿತು ಕೇಳಿ ಶಿವರಾತ್ರಿಯ ಜಾಗರಣೆ, ಶಿವದರುಶನ ನಮಗಾಯಿತು ಕೇಳಿ ಶಿವರಾತ್ರಿಯ ಜಾಗರಣೆ, ಪಾತಾಳ ಗಂಗೆಯ ಸ್ನಾನವ ಮಾಡಲು ಪಾತಕವೆಲ್ಲ ಪರಿಹಾರವು, ಪಾತಾಳ ಗಂಗೆಯ ಸ್ನಾನವ ಮಾಡಲು ಪಾತಕವೆಲ್ಲ ಪರಿಹಾರವು, ಜ್ಯೋತಿರ್ಲಿಂಗನ ಧ್ಯಾನವ ಮಾಡಲು, ಜ್ಯೋತಿರ್ಲಿಂಗನ ಧ್ಯಾನವ ಮಾಡಲು ದ್ಯೂತಗಳಿಲ್ಲ ಅನುದಿನವೂ, ಶಿವದರುಶನ ನಮಗಾಯಿತು ಕೇಳಿ ಶಿವರಾತ್ರಿಯ ಜಾಗರಣೆ.
ಬ್ರಹ್ಮನ ರಾಣಿಯ ನೋಡುವನು, ಬೇಡಿದ ವರಗಳ ಕೊಡುವನು ತಾಯಿ. ಬ್ರಹ್ಮನ ರಾಣಿಯ ನೋಡುವನು, ಆಡುತ್ತ ಪಾಡುತ್ತ ಏರುತ್ತ ಬಸವನ, ಆಡುತ್ತ ಪಾಡುತ್ತ ಏರುತ್ತ ಬಸವನ, ಆನಂದದಲ್ಲಿ ನಲಿದಾಡುವನು. ಶಿಖರವ ಕಂಡೆನು ಪುರಂದರ ವಿಠಲನ, ಹರಿನಾರಾಯಣ ಧ್ಯಾನದಲ್ಲಿ. ಶಿಖರವ ಕಂಡೆನು ಪುರಂದರ ವಿಠಲನ, ಹರಿನಾರಾಯಣ ಧ್ಯಾನದಲ್ಲಿ. ಶಿವದರುಶನ ನಮಗಾಯಿತು ಕೇಳಿ, ಶಿವರಾತ್ರಿಯ ಜಾಗರಣೆ. ಶಿವದರುಶನ ನಮಗಾಯಿ. ಲಯಕರ್ತನಾದ ಶಿವನು ತ್ರಿಮೂರ್ತಿಗಳಲ್ಲಿ ಒಬ್ಬನು. ಇವನದ್ದು ಸರಳ ಸುಂದರ ರೂಪ. ತನ್ನ ಪತ್ನಿ ಪಾರ್ವತಿಯನ್ನು ಸೇರಿ ಅರ್ಧನಾರೀಶ್ವರನಾದನು. ಲೋಕ ಕಲ್ಯಾಣಕ್ಕಾಗಿ ವಿಷವನ್ನು ನುಂಗಿ ನೀಲಕಂಠನಾದನು. ಭಗೀರಥನ ಕೋರಿಕೆಯ ಮೇರೆಗೆ ಗಂಗೆಯನ್ನು ಜಡೆಯಲ್ಲಿ ಧರಿಸಿ ಗಂಗಾಧರನಾದನು. ವಿಶ್ವಕ್ಕೆ ಅಧಿಪತಿಯಾದ್ದರಿಂದ ವಿಶ್ವನಾಥನೆಂದೂ, 3 ಕಣ್ಣುಳ್ಳವನಾದ್ದರಿಂದ ತ್ರಿನೇತ್ರನೆಂದೂ, ಎಲ್ಲರಿಗೂ ಮಂಗಳವನ್ನುಂಟು ಮಾಡುವವನಾದ್ದರಿಂದ ಶಿವನೆಂದೂ, ಪ್ರಳಯ ಕಾಲದಲ್ಲಿ ರುದ್ರನೆಂದೂ, ಎಲ್ಲರ ಪಾಪಗಳನ್ನು ಲಯ ಮಾಡುವುದರಿಂದಾಗಿ ಹರನೆಂದೂ, ಸಂಸಾರಸ್ಥನಾದರೂ ಯೋಗಿ ಮಹಾಯೋಗಿ ಎನಿಸಿದ್ದಾನೆ. ನೃತ್ಯವನ್ನು ಮಾಡುವಾಗ ನಟರಾಜ, ಜ್ಞಾನಬೋಧನೆಯನ್ನು ಮಾಡುವಾಗ ದಕ್ಷಿಣಾಮೂರ್ತಿ, ಪ್ರಥಮ ಗುರು ಎಂದೇ ಪ್ರಸಿದ್ಧನಾಗಿದ್ದಾನೆ. ತ್ರಿಪುರಾಸುರನನ್ನು ಸಂಹರಿಸಿ ತ್ರಿಪುರಾಂತಕನೆಂದು ಈಶ್ವರನು ಸಾವಿರಾರು ನಾಮಗಳಿಂದ ಪ್ರಖ್ಯಾತನಾಗಿದ್ದಾನೆ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಇದುವರೆಗೂ ನಿಮ್ಮ ಜೊತೆ ಇದ್ದವರು ಲಲಿತಾ ಭಜನಾ ಮಂಡಳಿಯ ಸದಸ್ಯರಾದ ಗೀತಾ ಶ್ರೀನಿವಾಸ್, ಗಾಯತ್ರಿ, MS ವಿಜಯ, ಗೀತಾ, ಸುವರ್ಣ, ಪದ್ಮ, ಅಲಮೇಲು, ವಸುಧಾ, ಲಕ್ಷ್ಮಿ, ಲೀಲಾ, ಜಯಶ್ರೀ ಹಾಗೂ ಸುನಂದ. ಕೇಳುಗರೆ, ಈ ಶಿವಭಕ್ತಿಯ ಗೀತೆಗಳು ನಿಮಗೆ ಪ್ರಿಯವಾಗಿದೆ ಅಂತ ಭಾವಿಸ್ತಾ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೀವಿ. ಮತ್ತೆ ಸಿಗೋಣ. ನಮಸ್ಕಾರ.